ಹೆಜ್ಜೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ ಸಂಸ್ಥೆ ಒಂದು 5 ವರ್ಷದ ಹಿಂದೆ ಹುಟ್ಟಾಕಿರ್ತಕ್ಕಂಥ ಒಂದು ಸಂಸ್ಥೆ. ಈ ಸಂಸ್ಥೆಯ ಅಧ್ಯಕ್ಷರು ಈಶ್ವರಪ್ಪ ಮುರಾಳ್ ಅವರು, ಉಪಾಧ್ಯಕ್ಷರು ನಮ್ಮ ಜಂಪಣ್ಣ ಶಿಗುಂಟಿ ಅವರು, ಕಾರ್ಯದರ್ಶಿ ನಾನು ಶಂಕರ್ ಉನ್ಕಿ, ನಮ್ಮ ಖಜಾಂಚಿಯಾಗಿ ರಮೇಶ್ ನಮ್ಮ ಮೂಜಿ ಅವರು, ಸದಸ್ಯರು ಆಮೇಲೆ ನಮ್ಮ ಇವರು ಸಂಚಾಲಕರಾಗಿರ್ತಕ್ಕಂಥ ನಾಗಪ್ಪ ಅವರು, ಒಂದು 7ರಿಂದ 8 ಜನ ಒಂದು ಸೇರಿ ಒಂದು ಸಂಸ್ಥೆಯನ್ನ ಹುಟ್ಟಾಕಿದ್ವಿ. ಈಗ 5 ವರ್ಷದ ಒಂದು ಕೂಸು. ವರ್ಷ ಒಂದೊಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂತ ಗ್ರಾಮೀಣ ಭಾಗದಲ್ಲಿ ಒಂದು ಹೆಸರು ಮಾಡ್ಕೊಂತ ಬಂದೈತಿ ಸಂಸ್ಥೆ. ಆಗ ನಾವು ಇನ್ನೂ ನಮ್ಮ ಕೈಲಾದಷ್ಟು ನಮ್ಮ ಊರಿಗೆ ಹಾಗೂ ನಮ್ಮ ಒಂದು ಜನಾಂಗಕ್ಕೆ ನಾವು ಮಾಡುವಂತ ಒಂದು ಕಾರ್ಯಕ್ರಮವನ್ನ ನಾವು ರೂಪುರೇಷೆಗಳನ್ನ ಹಾಕೊಂಡು ನಾವು ಮಾಡ್ಕೊಂತ ಬಂದೀವಿ. ಆದ್ರ ಈಗ ಸರ್ ನಾವು ಮಾತಾಡಿದಾಗ ಸರ್ಗೂ ಕೂಡ ಒಂದು ಹೊಸ ಹಾಸ್ಪಿಟಲ್ ಓಪನ್ ಆಗಿತ್ತು. ಅವರು ಎಲುಬು ಮತ್ತು ಕೀಲು ತಜ್ಞರಾಗಿರೋದ್ರಿಂದ ನಮ್ಮ ಊರೊಳಗ ಬಹಳ ಎಲುಬು ಮತ್ತು ಕೀಲಿನ ನೋವು ಇರ್ತಕ್ಕಂಥ ಪೇಷಂಟ್ಗಳು ಬಹಳ. ಅದಕ್ಕೆ ನಮ್ಮ ಸಂಸ್ಥೆಯಿಂದ ಒಂದು ಚಿಕಿತ್ಸಾ ಶಿಬಿರವನ್ನು ಹಾಕೊಳ್ಳುವಂತಾಗ ಸರ್ ಒಪ್ಕೊಂಡ್ರು. ನಮ್ಮ ಸಂಸ್ಥೆಯಿಂದ ನಮ್ಮ ಊರಿನ ಒಂದು ಕಟ್ಟ ಕಡೆಗೆ ಒಂದು ಪ್ರಜೆಗೂ ಕೂಡ ಒಳ್ಳೇದಾಗಲಿ ಅಂತಕ್ಕಂಥ ಒಂದು ವಿಷಯವನ್ನು ನಾವು ಅರಿತುಕೊಂಡು ಸರ್ ಜೋಡಿ ಮಾತಾಡ್ತಾ ಒಪ್ಕೊಂಡ್ರು. ಈಗ ಆ ಉಚಿತ ಚಿಕಿತ್ಸೆ ಬಗ್ಗೆ ಸರ್ ಒಂದು ವಿಷಯಗಳನ್ನ ಅವ್ರ ಮುಂದೆ ಅವರಿಗೆ ವಂಕಿಯವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಗೆ ಆಪರ್ಚುನಿಟಿ ಕೊಟ್ಟದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಆಗಿತ್ತು. ಕಮತಿ ಗ್ರಾಮಸ್ಥರಿಗೆ ಮತ್ತು ಹೆಜ್ಜೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿ ಸಂಘಕ್ಕೆ ನಾನು ತುಂಬಾ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಾನು ಡಾಕ್ಟರ್ ಸಂದೀಪ್ ತಪ್ಶೆಟ್ಟಿ ಅಂತ, ನಾನು MS ಅವ್ರಿಗೆ ನಾನು ಎಲ್ಲದೂ ಕೇಳುತ್ತೇನೆ. ಪ್ಲಸ್ ನಾನು ಬೆನ್ನೂರಿ ನರ ತಜ್ಞನೂ ಆಗಿದ್ದೇನೆ. ಫೆಲೋಶಿಪ್ ಇನ್ ಸ್ಪೈನ್ ಸರ್ಜರಿ ಮುಂಬೈಯಲ್ಲಿ ಮಾಡಿದ್ದೀನಿ. ನಾನು ಒಂದು 8 ವರ್ಷದಿಂದ ಈಗ ಬಾಗಲಕೋಟೆಯಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ. ಮುಂಚೆ ಮುಂಬೈದಲ್ಲಿ ಇರ್ತಿದ್ದೆ. ಈ ಮುಂಬೈಯಿಂದ ನಮ್ಮೂರು ಬಾಗಲಕೋಟೆ, ನಾನು ಲೋಕಲ್ ಬಾಗಲಕೋಟೆ. ನನ್ನ ವಿದ್ಯಾಭ್ಯಾಸ ಎಲ್ಲ ಹೊರಗಾಗಿತ್ತು. ನಾನು ಬಾಗಲಕೋಟೆ ಬಂದು ಪ್ರಾಕ್ಟೀಸ್ ಮಾಡಕ್ಕೆ 8 ವರ್ಷ ಆಯ್ತು. ನಾನು ಮೋರ್ ಇಂಟು ಸ್ಪೈನ್ ಸರ್ಜರಿ, ಎಸ್ಪೆಷಲಿ ಬೆನ್ನೂರಿ ನರ, ಕುತ್ತಿಗೆ ನೋವು, ಇವೆಲ್ಲ ಲೇಸರ್ ಅಂತ ಹೇಳ್ತಿರಲ್ಲ ನೀವು, ಎಂಡೋಸ್ಕೋಪಿ, ಕೀ ಹೋಲ್ ಸ್ಪೇಸ್ ಸರ್ಜರಿ, ಅದು ಸ್ಪೆಷಲಿಸ್ಟ್ ಆಗಿದೆ. ನೂತನವಾಗಿ ನಾವು ನಮ್ಮ ಹೊಸ ಹಾಸ್ಪಿಟಲ್ ಇದನ್ನ ಮಾಡಿದ್ವಿ, ಸೂಪರ್ ಸ್ಪೆಷಾಲಿಟಿ. ಆಲ್ ಸೂಪರ್ ಸ್ಪೆಷಾಲಿಟಿ ಸ್ಪೆಷಲಿಸ್ಟ್ ಇದ್ದಾರೆ ಅದರಲ್ಲಿ. ನಾನು ಎಲುಬು ಕೀಳು ಪ್ಲಸ್ ಬೆನ್ನುಹುರಿ ನರದ್ದು, ಪ್ಲಸ್ ನಮ್ಮಲ್ಲಿ ಯೂರೋಲಜಿಸ್ಟ್ ಇದ್ದಾರೆ, ಮೂತ್ರಕೋಶ ತಜ್ಞರು, ಕಿಡ್ನಿ ಸ್ಟೋನ್ಸ್ ಅವರು ಇದ್ದಾರೆ, ಜನರಲ್ ಮೆಡಿಸಿನ್ ಫಿಸಿಷಿಯನ್, ಡಯಾಬಿಟೊಲಜಿಸ್ಟ್ ಇದ್ದಾರೆ, ರೇಡಿಯಾಲಜಿಸ್ಟ್ ಇದ್ದಾರೆ, ಮತ್ತೆ ಇವನ್ ನ್ಯೂರೋ ಸರ್ಜನ್ಸ್ ಕೂಡ ಇದ್ದಾರೆ. ಸೊ ನಾವು ಇಲ್ಲಿ ಒಂದು ಉಚಿತ ಈ ಚಿಕಿತ್ಸೆ ಶಿಬಿರ ಮಾಡೋದಕ್ಕೆ ಕಾರಣ ಅಂದ್ರೆ ಆಫ್ಟರ್ ನಾನು ಬಾಗಲಕೋಟೆಗೆ ಬಂದ ಮೇಲೆ ತುಂಬಾ ಈ ಎಸ್ಪೆಷಲಿ ಬಾಗಲಕೋಟೆಯಲ್ಲಿ ಏನ್ BP ಶುಗರ್ ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಬಂದಿದೆ. ಎಲುಬಿನ ಸಾಂದ್ರತೆ ಬಗ್ಗೆ ಇನ್ನ ಅವೇರ್ನೆಸ್ ಬಂದಿದ್ದು ಬಹಳ ಕಡಿಮೆ. ನಾವು ನೋಡ್ತಿದ್ವಿ ಮೊದಲು ನಮ್ಮ ಹಳೆ ವಯಸ್ಕರಾದ ಹೆಣ್ಮಕ್ಳು ಮುದುಕ್ಯಾರ ಅಂತ ಹೇಳ್ತೀವಿ ನಾವು ಅಜ್ಜಿಯವರು, ಯಾಕೆ ಬಾಗ್ತಿದ್ರು ಬೈಕ್ ಎಟ್ಟಿರ್ತಿದ್ರು ಅಂದ್ರೆ ಬೆನ್ನ ಎಲುಬು ಅಲ್ಲೇ ಪಳ್ಳಾಗಿ ಸಣ್ಣ ಕ್ರ್ಯಾಕ್ ಆಗಿ ಹಂಗ್ ಬಾಯಿ ಬಿಡ್ತಿದ್ರು. ಸೊ ಇನ್ನ ಪಾಪ್ಯುಲೇಷನ್ ಬಹಳ ಹೆಚ್ಚು. ಬಟ್ ಈಗೆಲ್ಲ ಮಷಿನ್ಸ್ ಬಂದವು. ಈ ಮಷಿನ್ಸ್ ಏನಿರ್ತವೆ ಈ ಬಾಗಲಕೋಟೆಗೆ ನಾವು ತರಿಸ್ತೀವಿ, ಬೇರೆ ಕಡೆ ಬೆಂಗಳೂರಿಂದ ಮುಂದವ್ರು ಬರ್ತಾರೆ. ಆ ಎಲುಬಿನ ಸಾಂದ್ರತೆ ಚೆಕ್ ಮಾಡೋದ್ರಿಂದ ಏನೈತೆ ಅನ್ನೋದು ಗೊತ್ತಾಗಿತ್ತು. ಅದಕ್ಕೆ ನಾವು ನಾಲೆಜ್ ಕೊಡಬೇಕಿತ್ತು, ಟ್ಯಾಬ್ಲೆಟ್ಸ್ ಕೊಡಬೇಕಿತ್ತು, ಕ್ಯಾಲ್ಸಿಯಂ ಅಂತ ಇರ್ಬೋದು. ಈಗ ಅದಕ್ಕೆ ಮುಂದ್ ಫ್ರಾಕ್ಚರ್ ಆಗಬಾರ್ದು ಇಂಜೆಕ್ಷನ್ಸ್ ಅದಾವು. ಸೋ ಮೆನಿ ಥಿಂಗ್ಸ್ ಈಗ ಬಂದವು. ಮೆಡಿಸಿನ್ಸ್ ಒಳಗೆ, ಆಹಾರ ಒಳಗೆ ಚೇಂಜಸ್ ಮಾಡ್ಕೊಳ್ಳೋದು ಅವೆಲ್ಲ. ಸೊ ಆ ತರ ಒಂಥರ ಸ್ಕ್ರೀನಿಂಗ್ ಸೆಂಟರ್ ಈ ಏನು ಚಿಕಿತ್ಸಾ ಶಿಬಿರ ಅಂದ್ರೆ ಸ್ಕ್ರೀನ್ ಮಾಡ್ತೀವಿ ಮಷಿನ್, ಯಾರಿಗೆ ಎಲುಬಿನ ಸಾಂದ್ರತೆ ಕಡಿಮೆ ಐತಿ ಅದು ಎಲುಬಿನ ಅದ್ರ ಬಗ್ಗೆ ಹೇಳ್ಕೊಡ್ತೀವಿ. ಎಲುಬಿನ ಸಾಂದ್ರತೆ ಇರೋದ್ರಿಂದ ನೀವು ನೋಡ್ತಿರ್ತೀವಿ, ಈಗ ವಯಸ್ಸಾದ್ಮೇಲೆ ಜಸ್ಟ್ ಬಾತ್ರೂಮ್ನಾಗ ಹೋದಾಗ ಕಾಲ್ ಸ್ಲಿಪ್ ಆದ್ಮೇಲೆ ಇಲ್ಲಿ ಚಪ್ಪಿ ಎಲ್ಲ ಬೋಲ್ಬಿಡುತ್ತೆ, ಅವಾಗ ಆಪರೇಷನ್ ಬೇಕಾಗಿತ್ತು, ಫ್ರಾಕ್ಚರ್ ಆಗಿರ್ತಾವ ಅಂತ ಎಷ್ಟು ಸಲ ನೋಡ್ತೀವಿ. ಸೊ ಅದನ್ನ ತಡೆಗಟ್ಟಲಾಕ ಮತ್ತೆ ಬೆನ್ನ ಎಲುಬಿನ ಫ್ರಾಕ್ಚರ್ಸ್ ತಡೆಗಟ್ಟಲಾಕ, ಪ್ಲಸ್ ನರ ಹೊತ್ಕೊಂಡು ನರ ತೊಡಗಿದ್ದು ಅಂತವೆಲ್ಲ ಸ್ಕ್ರೀನ್ ಮಾಡಕ್ಕೆ ಈ ಶಿಬಿರವನ್ನ ಆಯೋಜಿಸಿದ್ರು. ಇನ್ನ ಇಲ್ಲಿ ರೂರಲ್ ಪಾಪ್ಯುಲೇಷನ್ ಏನಿರ್ತದೆ ಅವೇರ್ನೆಸ್ ಅಂತ ಹೇಳ್ತೀವಿ, ಅವೇರ್ನೆಸ್ ಬಹಳ ಕಡಿಮೆ ಇರ್ತದೆ. ಸೊ ಅವೇರ್ನೆಸ್ ಮೂಡ್ಸಕ್ ನಾವು ಈ ಶಿಬಿರಿ ಬಂದ ಕಾಯಂ ಕಂಟಿನ್ಯೂಸ್ ಮಾಡಕತ್ತೀವಿ. ಲಾಸ್ಟ್ ಒಂದು ಮಂತ್ ನಾವು ರಾಮದುರ್ಗದಾಗ ಮಾಡಿದ್ವಿ, ಒಂದು ಸಹಯೋಗ ಒಂದು ಈಗ ಲಾಸ್ಟ್ 2 weeks ಬ್ಯಾಕ್ ನಾವು ಮುದ್ದೆಬೇಳದಾಗ ಒಂದು ಮಾಡಿದ್ವಿ ದೊಡ್ಡ ಕ್ಯಾಂಪ್. 450 ಪೀಪಲ್ ಬಂದಿದ್ರು. ಸೊ ಇಟ್ ವಾಸ್ ಎ ಬಿಗ್ ಲಯನ್ಸ್ ಕ್ಲಬ್ ಅಸೋಸಿಯೇಷನ್ ಇಂದ ಮಾಡಿದ್ವಿ. ಈಗ ಹಂಗ ನಾನು ನಮ್ಮ ಏರಿಯಾದಾಗ ನಾ ಮಾಡ್ತಿದ್ದಾಗ ಒಂದು ಸ್ವಲ್ಪ ಇದನ್ನ ಅಂದಾಗ ಇವ್ರು ನನಗೆ ತುಂಬಾ ಸಹಾಯ ಮಾಡಿದ್ರು ಮುರಾಳ್. ಸೊ ಅದಕ್ಕೋಸ್ಕರ ಇದು. ಸೊ ನಾವು ಶಿಬಿರದಲ್ಲಿ ಎಲುಬಿನ ಸಾಂದ್ರತಾ ಪರೀಕ್ಷೆ ಮಾಡ್ತಾ ಇದೀವಿ. ಯಾರು ತಮ್ಮ ಹಳೆಯ ತೋರಿಸಿದ್ವಿ ಎಕ್ಸ್ರೇ ರಿಪೋರ್ಟ್ಸ್ ಏನಾದ್ರು ತಗೊಂಬರಿ ಅದನ್ನ ನೋಡ್ತೀವಿ. ಯಾರಿಗೆ BP ಶುಗರ್ ಇದ್ದವ್ರಿಗೆ BP ಚೆಕ್ ಮಾಡ್ತೀವಿ, ಶುಗರ್ ಚೆಕ್ ಮಾಡ್ತೀವಿ. ಪ್ಲಸ್ ಇವೆಲ್ಲ ಇದ್ದವ್ರಿಗೆ ಏನಾರ ಅವಶ್ಯಕತೆ ಇದ್ದದ ನಾವು ಮುಂದಿನ ಟ್ರೀಟ್ಮೆಂಟ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಹೇಳ್ಕೊಡ್ತೀವಿ. ಅದೆಲ್ಲ ಗೈಡೆನ್ಸ್ ಏನ್ ಮಾಡೋದೆಲ್ಲ ಹೇಳ್ಕೊಡ್ತೀವಿ. ಅದೇ ಮೋಸ್ಟ್ಲಿ ಫಿಸಿಷಿಯನ್ ಒಬ್ರು ಬರ್ತಾರೆ BP ಶುಗರ್. ಬಟ್ ಚೆಕ್ ಮಾಡಕ್ಕಂತೂ ನಮ್ಮ ಟೆಕ್ನಿಷಿಯನ್ಸ್, ಲ್ಯಾಬಿನ ನರ್ಸ್ಗಳು, BP ಲ್ಯಾಬ್ ಟೆಕ್ನಿಷಿಯನ್ಸ್ ಅವರೆಲ್ಲ ಬರ್ತಿರ್ತಾರೆ. ನಮ್ಮ ಹಾಸ್ಪಿಟಲ್ ತಂಡಂತೂ ಫುಲ್ ಬರ್ತಿರ್ತಾರೆ. ಆಮೇಲೆ ಇವನ್ ಔಷಧ ಕೂಡ ವಿತರಣೆ ಇಟ್ಕೊಂಡಿದ್ದೀವಿ. ಬೇಕಾಗಿರೋ ಲಿಮಿಟೆಡ್ ಇರ್ತಾವ. ಕ್ಯಾಲ್ಸಿಯಂ ಮತ್ತು ಪೇನ್, ಮೈಕೈನ್ ಅಸಿಡಿಟಿಗಾತು, ನೆಗಡಿಗೆ, ಕೆಮ್ಮಿಗೆ ಏನ್ ಬೇಕು ಅತ್ಯವಶ್ಯಕ ಮೆಡಿಕೇಶನ್ಸ್. ಯಾಕೆ ಅವಕ್ಕೆಲ್ಲದಕ್ಕೂ ಒಂದು ಪರ್ಮಿಷನ್ ಇರ್ತದೆ. ಎಷ್ಟು ಪರ್ಮಿಷನ್ ನಾವು ಇರ್ತದೆ ಅಷ್ಟರ ಮೇಲೆ ನಾವು ಇದು ಮಾಡ್ತೀವಿ.
ಸರಿ ಅದೊಂದು ಸ್ವಲ್ಪ ಏನೋ ನೇಚರ್ ಮುಖಾಂತರ ಮಾಡ್ಕೊಂಡು ಆಪರೇಷನ್ ಮಾಡ್ಕೊಂಡು ಹೋಲ್ಸ್ಬೇಕು ಮತ್ತೆ ನರದ ಎಂಡೋಸ್ಕೋಪಿ ನಾ ಮಾಡ್ತೀನಿ, ನಾ ಅದ್ರ ಸ್ಪೆಷಲಿಸ್ಟ್. ಹೌದು, ಅದು ಕೂಡ ಈಗ ನಾವು ಮೊದಲು ಈಗ ಸಿಂಪಲ್ ಇಷ್ಟ ಟೆಕ್ನಾಲಜಿ. ಮೊದಲು ಮೊಬೈಲ್ ಬಟನ್ ಇದ್ದು, ಈಗ ಬರ್ಬರ್ತಾ ಟಚ್ ಬಂತು. ಹಂಗಾಗಿ ಮೊದಲು ಕೊಯ್ ಮಾಡ್ತಿದ್ವಿ, ಈಗ ಅದನ್ನ ಒಂದು ಸಣ್ಣ ಬೋಲ್ ಮೂಲಕ ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸ್ ಇರ್ತಾವ ಅದು ಥ್ರೂ ಮಾಡ್ತೀವಿ. ಅದ್ರದ್ದು ಸ್ಪೆಷಲ್. ಈಗ ಮತ್ತೆ ನನ್ ಬೆನ್ನನ್ನೋದು ಆಯ್ತು, ನಾ ಮಾಡಕತ್ತೇನು ವರ್ಷ ಬಾಗಲಕೋಟೆ ಮೋಸ್ಟ್ ಆಫ್ ದ ಹಾಸ್ಪಿಟಲ್ ನಾನು ಮಾಡ್ತಿದ್ದೆ. ಈಗ ನಾವ ಒಂದ್ ಕಡೆ ಮಾಡ್ಕೊಂಡು ಇದೆಲ್ಲ ಮಾಡ್ತೀವಿ. ನಮ್ಮ ಆಸ್ಪತ್ರೆ ಒಳಗೆ ಎಲ್ಲಾ ತರದ್ದು ಗೌರ್ಮೆಂಟ್ ಸ್ಕೀಮ್ಸ್ ಅವೈಲೇಬಲ್ ಅದ. ಯಶಸ್ವಿನಿ ಇವನ್ BPL ಕಾರ್ಡ್ ಇನ್ನೊಂದು 10 ದಿನದಾಗ ಗೌರ್ಮೆಂಟ್ ಪರ್ಮಿಷನ್, ಎಲ್ಲಾ ಪ್ರೈವೇಟ್ ಇನ್ಶೂರೆನ್ಸ್ ಅವೈಲೇಬಲ್ ಅದ. ಸೊ ಅವೆಲ್ಲ ಫೆಸಿಲಿಟೀಸ್ ಅದಾವ. ಇದೇನು ಮಾಡ್ಕೊಡು, ಬರ್ಸಿದ್ವಿ, ಹಾಕಿದ್ವಿ, ರಿಯಾಯಿತಿ ದರದಲ್ಲಿ ಮಾಡ್ಕೊಡ್ತೀವಿ. ಡೆಫಿನೆಟ್ಲಿ ದಟ್ಸ್ ವಾಟ್ ಐ ಸೆಡ್. ನಾನು ಹೊರಗಿನವಲ್ಲ, ನಾ ಬೇರೆ ಊರಿಂದ ಬಂದು ಪ್ರಾಕ್ಟೀಸ್ ಮಾಡಕತ್ತೀನಿ. ನಾನು ಊರ್ ಬಾಗಲಕೋಟೆ, ನಮ್ಮ ಹಿರಿಯರ ಬಾಗಲಕೋಟೆ. ಸೊ ನಾನು ಬಾಗಲಕೋಟೆ ಬಿಟ್ಟು ನಮ್ಮ ಭಾಗಕ್ಕೆ ಸ್ಪಂದಿಸಿ ನಾ ಬೇರೆ ಭಾಗಕ್ಕೆ ಸ್ಪಂದಿಸಿ ಉಪಯೋಗಿರಂಗಿಲ್ಲ. ಬಟ್ ಅದು ಅಂತವ್ರಿಗಂತೂ ನಾ ಮಾಡ್ಕೊಳಕತ್ತೀನಿ. ಈಗ ಹಾಸ್ಪಿಟಲ್ ಮಾಡಿ ನಾವು ಯಶಸ್ವಿನಿ ABR ಗುಡ್ಡಾಡಕತ್ತಿದ್ದ ಅದ ಗೌರ್ಮೆಂಟ್ ಕೊಡಕತ್ತಿದ್ದು ಜಲ್ದಿ ಫಾಸ್ಟ್ ಆಗಿದ್ದು. ಸೊ ಈಗ ನಮ್ಗೆ ಯಶಸ್ವಿನಿ ಅಂತೂ ಸಿಕ್ಕೈತಿ. ತಿರುಗಿ ನಾವು ಹಾಸ್ಪಿಟಲ್ ಓಪನ್ ಆದ 2 ತಿಂಗಳದಾಗ ನಾವು ಯಶಸ್ವಿನಿ ಫಸ್ಟ್ ತಗೊಂಡ್ ತಿರುಗಿ ಒಂದು 5-6 ಆಪರೇಷನ್ ಯಶಸ್ವಿನಿ ಮಾಡಿದ್ವಿ ನಾವು. ನಾ ಅದ ಯಾರಿಗಾರ ಅವೇರ್ನೆಸ್ ಇತ್ತು ಯಶಸ್ವಿನಿ ಇತ್ತು ಮಾಡ್ಸ್ಕೊಂಬರಿ ನಾವು ಮಾಡ್ಕೊಡ್ತೀವಿ. ಇನ್ನೊಂದು ಅವಾಗ ಓಡ್ತಾರೆ. ಈಗ ನೋಡ್ರಿ ಈಗ ಹೆಂಗಾಗ್ಬಿಡುತ್ತೆ, ನಾ ಈಗ ಎಷ್ಟು ಮಂದಿ ಹೇಳ್ತಾರೆ, ಇವಾಗ ನಾವು ಆಪರೇಷನ್ ಹೇಳ್ತೀವಿ ಮರ್ದಿನ ಯಶಸ್ವಿ ಮಾಡ್ಸಕ್ ಹೋಗ್ತಾರೆ. ಆದ್ರೆ ಈಗ ಗೌರ್ಮೆಂಟ್ ಏನ್ ಹೇಳ್ತಾರೆ 120 days ವೇಟಿಂಗ್ ಪೀರಿಯಡ್ ಬಿಟ್ಟಾರೆ. ಮಂದಿ ಹಿಂಗೆ ದುರುಪಯೋಗ ತಗೋತಾರಂತೆ. ಗೌರ್ಮೆಂಟ್ ಪ್ರೈವೇಟ್ ಇನ್ಶೂರೆನ್ಸ್ ಜೊತೆ ಮಾಡಕತ್ತಾರೆ. ಈಗ ಅವನ್ನ ನೋಡಿ ಏನಾರ ಮಾಡಿ ಎದುರೋಗರ ಹಿಂಗ ಅದು ಏನಾಗ್ಬಿಡುತ್ತೆ. ಈಗ ಮೊದ್ಲಿನ ಏನೈತ್ರಿ, ಎಲ್ಲ ನಮ್ ಕಡೆ ಇತ್ತು. ಎವ್ರಿಥಿಂಗ್ ಇಸ್ ಸಾಫ್ಟ್ವೇರ್. ಪೇಷಂಟ್ ಅಡ್ಮಿಟ್ ಆಗಿದ್ದು ಫೋಟೋ ಆಗಿದ್ದು ಜಿಯೋ ಟ್ಯಾಗ್ ಫೋಟೋ ಹಾಕ್ಬಿಟ್ರಿ. ಹಾಸ್ಪಿಟಲ್ದಾಗ ಇದ್ದು GI ಟ್ಯಾಗ್ ಹಾಕಿ ಮಾಡಿ ಫೋಟೋ ಹಾಕ್ಬೇಕು. ಅಂದ್ರೆ ಈ ತರ ನೀವೇನಿರಲ್ಲ, ಮೊದಲು ಮಾಡಿ ಆಮೇಲೆ ಅಪ್ಲಿಕೇಶನ್ ಅವೆಲ್ಲ ತಪ್ಸಾಕ್ಬಿಟ್ಟು ಹೋಗ್ತಾರೆ. ರೂಲ್ಸ್ ಸ್ಟ್ರಿಕ್ಟ್ ಮಾಡ್ಯಾರ. ನೋಡಿದ್ರೆ ಮಾಡಿ ಕನ್ಸೆಷನ್ ಮೇಲೆ ಮಾಡ್ಕೊಡಕ್ ಡಿಪೆಂಡಿಂಗ್ ಅದು ಯಾವ ಗ್ರೇಡ್ ಆಫ್ ಆಪರೇಷನ್ ಇರ್ತೈತಿ ನಾವು ತಿಳಿಸಿ ಹೇಳ್ತೀವಿ. ಅದಕ್ಕೆ ಏನ್ ಬೆನಿಫಿಟ್ ಆಗೋದು ಮಾಡ್ಕೊಡ್ತೀವಿ. ಎಲ್ಲ ಮಾಡ್ಕೊಡ್ತೀವಿ. ಅವ್ರು ಬಂದು ನಮ್ಗೆ ಇದನ್ನ ಮಾಡಿದ್ರೆ ಅದೇನಲ್ಲ ಹಳೆ ರಿಪೋರ್ಟ್ ಏನಿರುತ್ತೆ ಎಲ್ಲ ತಗೊಂಬಂದು ಅದೇನಿರ್ತದೆ ಅದಕ್ಕೆಲ್ಲ ಅದಕ್ಕೆ ಬಂದೋಗ್ ಮಾಡ್ಕೊಡಕ್ಕೆ ಆಪರೇಷನ್ ಏನು ನೆಸೆಸಿಟಿ ಇರ್ತದೆ ರಿಯಾಯಿತಿ ದರ ಅದ್ರೊಳಗೆ ನಮ್ಮ ಹುಡುಗರು ಅದಕ್ಕೆ ಟ್ರೈನ್ ಹುಡುಗರು ಇರ್ತಾರೆ, ಅವ್ರು ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ 2 weeks ಬ್ಯಾಕ್ ನಮ್ಮ ಮುದ್ದೆವಾದಾಗ ಮಾಡಿದ್ನಲ್ಲ, ಆಲ್ರೆಡಿ ಒಂದು 4-5 ಪೇಷಂಟ್ ಬಂದು ಮಾಡ್ಸ್ಕೊಂಡು ಹೋಗ್ಬಿಟ್ರು ಸರ್ಜರಿ. ಬೆನ್ನಿನ ಈ ಬೆನ್ನಿನ ನಾವು ಅವತ್ತಿನ ಮಾಡಿ ಮರ್ದಿನ ಕುಂದು ಶೆಕೆಟ್ 2 ದಿನ ಕಳಿಸ್ಬಿಡ್ತೀವಿ. ಅವಂದ್ರೆ ಈ ಹೊಸ ಏನ್ ದುರ್ಬಿನ್ ಹಾಕೊಂಡು ನಾವು ಮಾಡ್ತಿಲ್ಲ, ಎಂಡೋಸ್ಕೋಪಿ ಅವ್ರು ಅಂತಿಲ್ಲ. ಅವು ಇವೆಲ್ಲ ಮನುಷ್ಯ ಹಿಂಗ್ ರೆಸ್ಟ್ ಅದು ಏನಿರಂಗಿಲ್ಲ. ಮೊಬಿಲೈಸ್ ಅಂದ್ರೆ ಜಲ್ದಿನ ಮೂವ್ಮೆಂಟ್ ಮೊಬಿಲೈಸ್ ಮಾಡಿ ಕಳಿಸ್ತೀವಿ.